ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ರಾಯರ ಮಠಕ್ಕೆ. ಇವತ್ತು ರಾಯರ ಆರಾಧನೆಯ 3ನೇ ದಿನ. ಬಿಡು, ಏನೂ ಆಗಲ್ಲ. ಏನು ಸಾರಿ ಮಾಡೋದು ಮಾಡ್ಬಿಟ್ಟು ಸಾರಿ ಕೇಳಿದ್ರೆ ಏನು ತೋಜಮ್ಮ ನೀನು? ಚಿನಿ ನಿನಿ ಅಲ್ಲಿ ಪಾಪು ಐತೆ. ಚಿನಿ ನಿನಿ ಅಲ್ಲೇ ಕೂತ್ಕೋ ಒಬ್ಳೆ ಆರಾಮಾಗಿ. ಯಾಕೆ? ಬಾ ನಿಧಾನ. ಈಗೆಲ್ಲ ಹೊಸ್ದಾಗಿ ಮಾಡ್ಬಿಟ್ಟವ್ರೆ. ಹಾಯ್, ವೆರಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಸುಷ್ಮಿತಾ ನವೀನ್ ಯೂಟ್ಯೂಬ್ ಚಾನಲ್. ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಎಲ್ಲೋ ಹೊರಟಿದ್ದೀವಿ, ನಾನು, ನಮ್ಮ ಮನೆಯವರು, ತಜ್ಜು, ಪಾಪು ಎಲ್ಲ. ಸೊ ಎಲ್ಲಿಗೆ ಅಂತ ಹೇಳೋದಕ್ಕೂ ಮುಂಚೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವ್ಲಾಗ್ ನೋಡಿ. ಸಬ್ಸ್ಕ್ರೈಬ್ ಮಾಡದೆ ಯಾರು ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ರಾಯರ ಮಠಕ್ಕೆ. ಇವತ್ತು ರಾಯರ ಆರಾಧನೆಯ 3ನೇ ದಿನ. ಆ್ಯಕ್ಚುಲಿ ಭಾನುವಾರ, ಸೋಮವಾರ, ಮಂಗಳವಾರ 3 ದಿನ ಇತ್ತು. ನಮಗೆ ನಿನ್ನೆ ಮೊನ್ನೆ ಹೋಗೋಕ್ಕೆ ಆಗಿರಲಿಲ್ಲ, ಫುಲ್ಲು ಜೋರು ಮಳೆ. ಸಂಡೇ ಹೋಗೋಣ ಅಂದರೆ ಫುಲ್ಲು ಮನೇಲೆಲ್ಲ ಗೆಸ್ಟ್ಸ್ ಎಲ್ಲ ಇದ್ದರು, ಹೋಗೋಕ್ಕಾಗಿರಲಿಲ್ಲ. ಏನಮ್ಮ ಹೋಗೋಕ್ಕಾಗಿರಲಿಲ್ಲ. ಮಂಡೇ ಹೋಗೋಣ ಅಂತ ಅಂದ್ಕೊಂಡ್ವಿ. ನವೀನವರು ಸಂಜೆ ಹೋಗೋಣ ಅಂತ ಹೇಳಿದ್ರು. ಬೆಳಗ್ಗೆ ಎಲ್ಲ ಆಫೀಸ್ಗೆ ಹೋಗಿದ್ರಲ್ಲ, ಸಂಜೆ ಹೋಗೋಣ ಅಂದರೆ ಫುಲ್ಲು ಜೋರು ಮಳೆ. ಪಾಪುನಿಟ್ಕೊಂಡು ಆ ಚಳಿಲಿ ಮಳೆ ಗಾಳಿಲೆಲ್ಲ ಬೇಡ ಅಂತ ಹೋಗಲಿಲ್ಲ. ಸೊ ಅದಕ್ಕೆ ಇವತ್ತೂ ಸಂಜೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ರೆ ಇನ್ನು ಮಳೆ ಹಿಡ್ಕೊಂಡ್ಬಿಡುತ್ತೆ, ಬೇಡ ಅಂತೇಳಿ ಇವಾಗಲೇ ಹೋಗಿ ಬಂದ್ಬಿಡೋಣ ಅಂತ ರೆಡಿಯಾಗಿದ್ವಿ. ರೆಡಿಯಾಗಿದ್ದೀವಿ. ಆ್ಯಂಡ್ ಪೂಜೆ ಎಲ್ಲ ಆಯಿತು. ನವೀನವ್ರು ಇನ್ನೂ ಬಂದಿಲ್ಲ, ವೆಯ್ಟ್ ಮಾಡ್ತಾ ಇದ್ದೀವಿ ಅವ್ರಿಗೇನೆ. ಅವ್ರು ಬಂದ ತಕ್ಷಣ ಹೊರಡ್ಬೇಕು ಇವಾಗ. ಏನವ್ವ ಸ್ಕೂಲ್ಗೆ ಯಾಕವ್ವ ಹೋಗಲಿಲ್ಲ? ಯಾಕವ್ವ ಹೋಗಿಲ್ಲ? ಯಾಕೆ ಹೋಗಿಲ್ಲ? ನೆನ್ನೆ ಅಲ್ಲ, ಇವತ್ತು ಯಾಕೆ ಹೋಗಿಲ್ಲ? ಯಾಕೆ ರಜಾ ಹಾಕಿದ್ದೀರಾ? ಯಾಕೆ? ಬಿಡು, ಏನೂ ಆಗಲ್ಲ. ಏನು ಸಾರಿ ಮಾಡೋದು ಮಾಡ್ಬಿಟ್ಟು ಸಾರಿ ಕೇಳಿದ್ರೆ ಏನು ತೋಜಮ್ಮ ನೀನು? ನನ್ನ ಟ್ರೈಪಾಡ್ಗೆ ಇದು ಕಲರಿಂಗು, ಅವಳು ಕ್ರಯಾನ್ಸ್ನ ಹಾಕ್ಬಿಟ್ಟು ಹಿಂಗೆ ಮಾಡ್ತಾ ಅವಳು ಒಳಗಡೆ ಹಾಕಿ ತುರುಗ್ತಾವಳೆ. ಎಲ್ಗೋಯ್ತಾ ಇದೆಯಾ? ಏನು ತೊಳ್ಕೊಬತ್ತೀಯಾ? ಬೈಲಿ ತೊಳಿಬೇಡ, ಅದನ್ನು ಯಾರಾದರೂ ತೊಳಿತಾರಾ? ತೊಳಿಬಾರ್ದು ಕಂದ. ನಿಮ್ಮ ಅಪ್ಪ ಇನ್ನೂ ಬಂದಿಲ್ವಲ್ಲೇ ತಜ್ಜು? ನನಗೆ ನಿದ್ದೆ ಬರ್ತೈತೆ, ಮಲ್ಕೊಳ್ಳೋಣ? 12:30 ಆಯಿತು. ಫೋನ್ ಮಾಡ್ತೀಯಾ? ಮಾಡ್ತೀಯಾ? ಇರಲಿ ಮಾಡು. ಅಪ್ಪ ಎಲ್ಲಿದ್ಯಪ್ಪ? ಬಾಪ ಬೇಗ ಅಪ್ಪ. ಚಿನಿ ನಿನಿ ಅಲ್ಲಿ ಪಾಪು ಐತೆ. ಚಿನಿ ನಿನಿ. ಫೈನಲಿ ನವೀನ್ ಅವ್ರು ಬಂದರು. ಇನ್ನು ನಮ್ಮಪ್ಪ ಹೊರಗಡೆನೇ ನಿಂತ್ಕೊಂಡು ನೋಡ್ತಾಯಿದ್ರು ಹೋದ್ರಾ ಇಲ್ವಾ ಅಂತ. ಆ್ಯಂಡ್ ಇವತ್ತು ನಾನು ಕೇಳ್ತಾ ಇದ್ದೆ ಯಾಕೆ ಲೇಟ್ ಆಯಿತು ಅಂತ. ಸಡನ್ನಾಗಿ ಅರ್ಜೆಂಟ್ ಏನೋ ಒಂದು ಕೆಲಸ ಬಂದುಬಿಡ್ತು, ಕೆಲಸದ ಮೇಲೆ ಹೊರಗಡೆ ಹೋಗಿದ್ದೆ, ಸೊ ಅದಕ್ಕೆ ಲೇಟ್ ಆಯಿತು ಅಂತ ಹೇಳ್ತಾಯಿದ್ರು. ಇಟ್ಸ್ ಓಕೆ ಅಂತ ಅಂದ್ಕೊಂಡು ಹೊರಟ್ವಿ. ಇನ್ನು ತಜ್ಜಿಗೆ ಬೇರೆ ಇವತ್ತು ಸ್ವಲ್ಪ ಹುಷಾರಿರಲಿಲ್ಲ, ಅವಳಿಗೆ ಫುಲ್ಲು ಚಾಕ್ಲೇಟ್ ತಿಂದು 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 ಫುಲ್ ಕಫ ಬ್ಲಾಕ್ ಆಗಿಬಿಟ್ಟಿತ್ತು. ಹಂಗಾಗಿ ಹಾಸ್ಪಿಟಲ್ಗೆ ತೋರಿಸ್ಕೊಂಡು ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಅವ್ರು ಬಂದಿದ್ದು ಆಲ್ರೆಡಿ ಲೇಟ್ ಆಗಿದ್ದರಿಂದ ಇನ್ನು ದೇವಸ್ಥಾನ ಹೋಗಿ ಬಂದು ಆಮೇಲೆ ತೋರಿಸೋಣ, ಈವ್ನಿಂಗ್ ಹೆಂಗೂ ತಿರ್ಗಾ ಡಾಕ್ಟ್ರು ಬರ್ತಾರೆ, ಆವಾಗ ತೋರಿಸೋಣ ಅಂತ ಅಂದ್ಕೊಂಡ್ವಿ. ಮಾತಾಡ್ಕೊಬೇಕು, ಮಲ್ಟಿಪಲ್ ಇದ್ದಾಗ ಮಾತಾಡ್ಬೇಕು. ನೀನು ಮಾಡ್ಕೊಡ್ತೀನಿ ಸರ್, ಇವಾಗ ಮಾಡ್ಕೊಡ್ತೀನಿ, ಹಂಗೆ ಮಾಡ್ತೀನಿ ಹೇಳ್ಕೊಡ್ಬೇಕು, ಹೇಳಿ ಟ್ಯಾಲೆಂಟಾಗಿ ಕೆಲಸ ಮಾಡ್ತಾ ಇರಬೇಕು. ಅವೆಲ್ಲ ಅರ್ಜೆಂಟ್ ಇರೋನು ಕೂಡ ಸ್ವಲ್ಪ ತಾಳ್ಮೆ ಮಾಡ್ತಾನೆ. ಅವೆಲ್ಲ ಪೊಲೀಸ್
ಇವತ್ತು ಚೆನ್ನಾಗಿ ಬೆಂಡಿತ್ತವ್ ಅಣ್ಣ, ಫುಲ್ ಸ್ಟ್ರೆಚಸ್ ಮಾಡಿ ಇವತ್ತು ಇದು ಲ್ಯಾಡ್ಸು ಸರ್ರಿಯಾಗಿ ಕೊಡಿಸ್ತಾ ಹೊಸ ಡಿಸೈನ್ ಅಲ್ಲಿ. ನಮ್ಮ ಪಾಪ ಸುಮ್ಮನೆ ಸೈಲೆಂಟ್ ಆಗಿ ಕಿಟಕಿ ನೋಡ್ಕೊಂಡ್ ಬರ್ತಾ ಐತೆ. ಏನು ಬೈಸಿಟ್ಕೊ ಹಂಗೆ ನೀನು ನೋಡ್ಕೊ ಮಾಡಿದೆ ನೋಡಿ, ಹಂಗೆ ಒಂದು ಡ್ರೈವಿಂಗ್ ಮಾಡ್ತಾ ಇದ್ದೀನಿ, ಸುಮ್ಮನೆ ನೋಡ್ಕೊಂಡ್ ಬರ್ತಾ ಇದೆ ಅಜ್ಜು. ಯೂಶ್ವಲಿ ಪಾಪುನ ಎತ್ಕೊಂಡಿದ್ದಾಗ ನನಗೆ ಬ್ಯಾಕ್ ಸೀಟೇ ಕಂಫರ್ಟಬಲ್ ಆಗಿರುತ್ತೆ. ತಜ್ಜು ಫ್ರಂಟ್ ಸೀಟಲ್ಲಿ ಕೂತಿದ್ಲು. ಅಲ್ಲೇ ಕೂತ್ಕೊ ಅಂತ ಹೇಳಿದ್ರೆ ಕೇಳ್ತಾನೆ ಇರಲಿಲ್ಲ. ಇಲ್ಲ ನಾನು ಅಲ್ಲೇ ಬರ್ತೀನಿ ಅಂತ ಹಠ ಮಾಡಿಕೊಂಡು ಹಿಂದೆನೇ ಬಂದು ಕೂತ್ಕೊತಾ ಇದ್ಲು. ಇನ್ನು ತಜ್ಜು ಅವ್ರ ಅಪ್ಪ ಅಂತೂ ಫುಲ್ಲು ಬ್ಯುಸಿಯಾಗಿಬಿಟ್ಟಿದ್ದಾರೆ. ಅವರು ಲೀವ್ ತೊಗೊಂಡಿದ್ರು ಕೂಡ ಫೋನ್ ಕಾಲ್ಸ್ ಮಾತ್ರ ಕಂಟ್ರೋಲೇ ಆಗ್ತಿರ್ಲಿಲ್ಲ. ಫೋನ್ ಬರ್ತಾನೆ ಇತ್ತು ಕಂಟಿನ್ಯೂಸ್ ಆಗಿ. ಕಂಸಂದ್ರ ಇಷ್ಟು ಬೇಗ ಬಂದ್ಬಿಡ್ತ. ಪಟಾಶಿ ಶುರು ಆಯ್ತು ನಿಂದು ನಾಟಕ. ಡ್ರಾಮಾ ಆರ್ಟಿಸ್ಟ್ ನೀನು, ಇಂಟರ್ನ್ಯಾಷನಲ್ ಸ್ಕೂಲ್ ಓದ್ತಿದ್ದಿ, ಆಟದಲ್ಲಿ ಇರ್ತೀಯ ನೀನು, ಕಡಿಮೆ ಇರ್ತೀಯ. ಗೊತ್ತಾಯ್ತಾ ಸುಶ್ರುತಿ ಎಲ್ಲಿಗೆ ಬಂದು ಅಂತ ಇವಾಗ ನಾವು? ಗೊತ್ತಾಗ್ಲಿಲ್ಲ ನನಗೆ. ನಿನಗೆ ಅವೆಲ್ಲ ಗೊತ್ತಾಗಲ್ಲ ಬಿಡ ನಿನಗೆ. ಎಷ್ಟು ದಿವಸ ಆಯ್ತು ನಾವು ಈ ದೇವಸ್ಥಾನಕ್ಕೆ ಬಂದು. ಒಟ್ನಲ್ಲಿ ಈ ರೂಟೇ ಹತ್ರ ಅಂತ ಅನಿಸ್ತು. ಸುಮ್ಮನೆ ಮಾದನೇಕನಹಳ್ಳಿ ಆ ಫುಲ್ಲು ರೋಡ್ ಗಜಿ ಬಿಜಿ ಇಲ್ಲಿ ಹಿಂಸೆ, ಫುಲ್ಲು ಜಾಮ್ ಆಗ್ಬಿಡ್ತದೆ. ಅದ್ರ ಬದಲು ಮ್ಯಾಪ್ ಹಾಕ್ಲಿಯಾ ನೀವು? ಇಲ್ಲೇ ಐತೆ ಇಲ್ಲೇ ಕಾಣಿಸ್ತೈತೆ ಅಂದ್ರಲ್ಲ, ಅದೇಂತ ಅಂದ್ಬಿಟ್ರೆ ಅದಕ್ಕೆ ಮ್ಯಾಪ್ ಆಫ್ ಮಾಡಿದೆ. ನೋಡಿಲಿ, ನರಸಿಂಹ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ಬಿಟ್ಟಿದೀವಿ. ಈ ದೇವಸ್ಥಾನಕ್ಕೆ ಬಂದಿರೋದು ನೆನ್ಪೈತೆ. ಈಗ ಅಲ್ಲಿ ಹೋಗ್ಬಿಟ್ಟು ಹಿಂಗ್ ನೋಡಿದ್ರೆ ಅದೇ ದೇವಸ್ಥಾನ, ಮುಂದಕ್ಕೆ ಹೋದ್ರೆ ನೋಡಿ ಇಲ್ಲಿ ದೇವಸ್ಥಾನಕ್ಕೆ ಬಂದ್ಬಿಟ್ಟು ನರಸಿಂಹ ಸ್ವಾಮಿಗೆ ಅಲ್ಲಿಂದ ಬಂದಿದ್ವಲ್ಲ, ಆ ಕಡೆಯಿಂದ ಬಂದು ಇಲ್ಲಿ ನಿಲ್ಸ್ಬಿಟ್ಟು ಅಪ್ಪ ತಂದೆ ನರಸಿಂಹ ಸ್ವಾಮಿ ಕಾಪಾಡ್ತಾರೆ. ಇವಾಗ ನೆನ್ಪಾಯ್ತು ನನಗೆ. ನೋಡು ಎಷ್ಟು ಬೇಗ ಹತ್ರ ಅಲ್ವಾ. 5 ಮಿನಿಟ್ಸ್ ಆಗಿಲ್ಲಪ್ಪ, ಅಲ್ಲಿಂದ ಕರೆಕ್ಟ್ ಆಗಿ ಬಂದ್ರೆ 5 ಮಿನಿಟ್ಸ್ ಬೇಡ ಹೇಳು. ಅಲ್ಲಿ ಮುಂದಕ್ಕೆ ಟರ್ನ್ ಆದ್ರೆ ಒಂಚೂರು ಮುಂದಕ್ಕೆ ಹೋದ್ರೆ ಇದು ನಾಗೇಂದ್ರ ಸ್ವಾಮಿ. ಬೆಸ್ಟ್ ರೂಟ್ ಫಾರ್ ಕಾಮಧೇನು ಕ್ಷೇತ್ರ. ನಿನಗೆ ಒಳ್ಳೆ ಹಾಕ್ಬಿಟ್ಟು ಹೋಗ್ಬೇಕಾ? ಇಲ್ಲೇ ಪಾರ್ಕಿಂಗು. ಅದ್ಭುತ. ಇವಾಗಲೇ ಕೈಯನ್ನು ತೋರ್ಸೋದು ನನಗೆ ಗೊತ್ತಿಲ್ಲ. ಹೋಗೋದು. ಓಹೋ ಆಂಟಿ, ನೀನೇ ಬಂದಿದ್ದು ಅವಾಗಲೇ. ಹಾಕ್ತೀನಿ ವಿಡಿಯೋ ಐತ್ನ ಆಂಟಿ ನೋಡ್ಬೇಕು ಈ ವಿಡಿಯೋ ಏನಾರು. ಜನ 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 ಜಾಸ್ತಿ. ದೇವಸ್ಥಾನ ರೀಚ್ ಆದ್ವಿ. ಆ್ಯಂಡ್ ನಮ್ಮ ಮನೆಯವ್ರಿಗೆ ನಾನು ಹೇಳ್ಬಿಟ್ಟಿದ್ದೆ ಮುಂಚೆನೇ, ಫುಲ್ಲು ವೀಡಿಯೋ ನೀವೇ ಮಾಡಿಕೊಡ್ಬೇಕು ಅಂತ ಹೇಳಿ. ನಾನು ಪಾಪುನ ಎತ್ಕೊಂಡಿದ್ನಲ್ಲ, ನನಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅಂತೇಳಿ ಅವರೇ ಎಲ್ಲ ಮಾಡಿಕೊಡಿ ಅಂತ ಹೇಳ್ಬಿಟ್ಟಿದ್ದೆ. ಹಂಗಾಗಿ ಫುಲ್ಲು ಕಂಪ್ಲೀಟ್ ವೀಡಿಯೋ ಅವರೇ ಮಾಡ್ಕೊಂಡು ಕೊಟ್ಟರು ದೇವಸ್ಥಾನದ್ದೆಲ್ಲ. ಇನ್ನು ನಾನು ಪಾಪುನ ಎತ್ಕೊಂಡು ಹೋಗ್ತಾಯಿದ್ದೀನಿ. ಈ ಪಿಂಕ್ ಕಲರ್ ಬ್ಯಾಗು ತಜ್ಜುದು, ಅದರೊಳಗಡೆ ಕೈಗೆ ಯಾವುದೂ ಬ್ಯಾಗ್ ಸಿಕ್ಕಲಿಲ್ಲ ಅಂಥೇಳಿ ಪಾಪುದು ಡೈಪರ್ಸು ಮತ್ತು ಇಬ್ಬರದು ಎಕ್ಸ್ಟ್ರಾ ಒಂದೊಂದು ಪೇರ್ ಬಟ್ಟೆ ಮತ್ತು ತಜ್ಜುದು ವಾಟ್ರ್ ಬಾಟ್ಲು ಎಲ್ಲ ಬಿಸಿನೀರು ಕಾಯಿಸ್ಕೊಂಡು ಬಾಟಲ್ಗೆ ಹಾಕ್ಕೊಂಡಿದ್ದೆ. ಅವಳದು ವಾಟ್ರ್ ಬಾಟೆಲ್ಲ ಅದರಲ್ಲೇ ಇಟ್ಕೊಂಡು ಹೋಗ್ತಾಯಿದ್ದೆ. ಈಗೆಲ್ಲ ಹೊಸ್ದಾಗಿ ಮಾಡ್ಬಿಟ್ಟವ್ರೆ.
ಇನ್ನು ದೇವಸ್ಥಾನದಲ್ಲಿ ಅಷ್ಟೊಂದೇನು ರಶ್ ಇರಲಿಲ್ಲ. ಅಂದರೆ ಜನ ಇದ್ದರು, ಕಾಲಿಡೋಕ್ಕಾಗೋದೇ ಇಲ್ಲ ಅನ್ನೋಷ್ಟೆಲ್ಲ ಏನು ರಶ್ ಇರಲಿಲ್ಲ. ನಾವು ಕೂಡ ಆರಾಮಾಗಿ ಹೋಗಿ ದೀಪ ಎಲ್ಲ ಬೆಳಗಿ ದರ್ಶನ ಮಾಡಿಕೊಂಡು ಬಂದು ಸ್ವಲ್ಪ ಹೊತ್ತು ಕೂತಿದ್ವಿ ಅಲ್ಲೇ. ಇನ್ನು ಮಕ್ಕಳಿಬ್ಬರು ಇರೋದ್ರಿಂದ ನಮಗೆ ಪಕ್ಕದಲ್ಲಿ ಸಾಯಿಬಾಬಾ ಟೆಂಪಲ್ಗೂ ಹೋಗೋಕ್ಕಾಗಿರಲಿಲ್ಲ. ಆ್ಯಂಡ್ ಇವತ್ತು ನನಗೆ ಎಕ್ಸ್ಪೆಕ್ಟೇ ಮಾಡದೇ ಇರೋಷ್ಟು ಏನೋ ಒಂದು ಗಿಫ್ಟ್ ಸಿಕ್ಕಿದೆ. ಅದೇನು ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ದೇವಸ್ಥಾನದಲ್ಲಿ ಪ್ರಸಾದ ಎಲ್ಲ ಏನೂ ತಿಂದಿರಲಿಲ್ಲ. ಸರಿ ಇಲ್ಲೇ ಹೋಟೆಲ್ಗೆ ಹೋಗೋಣ ಅಂತ ಹೋಗಿದ್ವಿ. ತಜ್ಜು ಕೂಡ ಬೆಳಗ್ಗೆ ತಿಂದಿದ್ದಿದ್ದು ಏನೂ ತಿಂದಿರಲಿಲ್ಲ. ಸೊ ಹಾಗಾಗಿ ಹೋಟೆಲ್ಗೆ ಹೋಗಿ ಊಟ ಎಲ್ಲ ಮಾಡ್ಕೊಂಡು ಮನೆಗೆ ಹೋದ್ವಿ. ಉಫ್ ಮಾಡ್ಕೊಂಡು ತಿನ್ನು ಆರ್ಲಿ. ತಿಂತಾಳಿರ್ರಿ ಆ ಉಫ್ ಮಾಡ್ಕೊಂಡು. ಅವಳು ನೋಡಿ ಹೆಂಗೆ ನೋಡ್ತಾಳಿಸಿತ್ತು. ಹೌದು ನೋಡ್ತಾಳೆ ಪಾಪ ಅವಳನ್ನ. ಎಲ್ಲ ತಿಳ್ಕೊಂತವ್ರೆ ನನಗೆ ಬಿಟ್ಬಿಟ್ಟು ಬೇಕಾ. ಇವತ್ತು ರಾಯರ ದರ್ಶನ ಮಾಡಿ ಫುಲ್ ಖುಷಿ ಆಯಿತು. ನಿಮಗೂ ಈ ವ್ಲಾಗ್ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.